ಈ ಜಡ್ಜ್ ಅವ್ರನ್ನ ಭೇಟಿಯಾದಾಗ ಒಂದು ಕವನ ಹೇಳಿದೆ ಅಂತ ಹೇಳಿದ್ರಿ. ಇನ್ನೊಂದು ದೇವರು ಕೋರ್ಟ್‌ಗೆ ಹೋಗಿರೋದ್ರ ಬಗ್ಗೆಯೂ ಕೂಡ ಆ, ಆ, ಒಂದು ದೇವರುಗಳೆಲ್ಲ ಕೋರ್ಟ್‌ಗೆ ಹೋದ್ರು ಅನ್ನೋದ್ರ ಆ, ಬಗ್ಗೆ. ಎಲ್ಲ ಗುಡಿಯಾಣ ದೇವರಿಗೆ ಕಚೇರಿಗೆ ಹೊಂಟಾವು. ಓಕೆ. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವು. ಆಹಾ! ಒಂದೊಂದು ದೇವ್ರ 2-3 ವಕೀಲನಿಟ್ಟಾವು. ವಕೀಲನಿಟ್ಟ ಕೋರ್ಟ್ನಾಗ ಕೇಸ್ ನಡೆಸ್ಯಾವು. ಆಹಾ! ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರು ನುಡಿಸ್ಯಾವು. ಭಕ್ತರ ಕಾಣಿಕೆ ಕಚೇರಿ ಕೋರ್ಟಿಗೆ ಲಂಚ ಕೊಟ್ಟಾವು. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣ ಕೋಳಿ ತಿಂದಾವು. ಉಂಡ ತಿಂದ ದೇವರೀಗ ಜಗಳಕ್ಕೆ ನಿಂತಾವು. ಮಠ ಮಂದಿರ ಮಸೂತಿ ಗುಡಿಯಾಣ ದೇವರೆಲ್ಲ ಬೈಲಿಗೆ ಬಂದಾವು. ಹಾದಿ ಮ್ಯಾಗ ಜಗಳಾಡಿ ಕೋರ್ಟ್ ಕಟ್ಟಿ ಹತ್ಯಾವು. ಮಣಸಿನ ಗುಡಿಯಾಣ ದೇವರ ಮಂಗ ಮಾಯ ಆಗ್ಯಾವು. ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವು. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು. ಕಟ್ಟಿದ ಹಾಡ ಕರೆ ಅಂತ ಕೈ ಎತ್ಯಾವು. ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವು. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟು. ಈಗ ನೋಡ್ರಿ, ಎಲ್ಲರೂ ಜಗಳ ಮಾಡ್ತಾರೆ. ಕಲ್ಲು ಮಣ್ಣಿಗಾಗಿ ಜಗಳ ಮಾಡ್ತೀವಿ. ಹೌದು. ಈಗೆಲ್ಲ ನಾವು ನೋಡ್ರಿ, ಹ್ಮ್. ಚರ್ಚ ಮಸೂತಿ ಮಂದಿರ ಇವೆಲ್ಲ ಕಟ್ಟಿದ್ದು ಎದ್ರಾಗ ಕಲ್ಲು ಮಣ್ಣಾಗ. ನಾವೆಲ್ಲರೂ ಹುಟ್ಟಿ ಬಂದಿದ್ದು ಎದ್ರಾಗ ಎಲು ತೊಗಲಾಗ. ನಾವು ಒಂದಿನ ಮಣ್ಣಾಗಿ ಹೋಗೋರು. ಆ ಕಲ್ಲ ಮಣ್ಣಿಲೆ ಕಟ್ಟಿದ ಗುಡಿ ನಾವು ಹಿಂದಿನ ನಾಳೆ ಎದ್ದು ಹೋಗೋರು ಅವ್ರ ಸಂಬಂಧ ನಾವು ಬಿಡದಿಡ್ತೇವೆ. ಅವು ಅದಕ್ಕೆ ನವಕೋಟಿ ನಾರಾಯಣಗಳೆಲ್ಲ ಒಂದು ಸೂಜಿಗೆ 10 ಒಟ್ಟು ಮಣ್ಣು ಓದಿಲ್ಲ. 8 ಕೋಟಿ ಗಳಿಸ್ಯಾರ, ಎಲ್ಲ ಬಿಟ್ಟಾರ. ಆಣೆ ಅಂಬಾರಿ ಮುತ್ತು ರತ್ನ ಎಲ್ಲ ಕೂಡಿಸಿ ಇಟ್ಟು ಹೋಗ್ಯಾರ. ಯಾರೂ ಓದಿಲ್ಲ, ಹೌದು. ಯಾರೂ ಓದಿಲ್ಲ. ಏನು ನಾವಂತೂ ತಂಡ ಉಡ್ತೀವಿ, ಒಂದು ಚರಿ ನೀರು ಕುಡ್ತೀವಿ, ಇಷ್ಟ ಕರೆ. ಎಷ್ಟು ದಿನ ಎಲ್ಲರೂ ಕೂಡ ನಕ್ಕೋತಾ ಆಡ್ತೇವೆ ಇರ್ತೀವಿ. ಇದೋ ಒಂದು ಬದುಕು. ಹ್ಮ್ ಹ್ಮ್ ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ. ಬದುಕ್ತೇವೋ ನಾವೀಗ ನಮ್ಮಟ್ಟಕ್ಕೆ. ಹ್ಮ್ ಕಪ್ಪೆಯ ಹಿಡಿದ ನುಂಗಿದಂಗೆ ಹಾವ ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ. ಕೋಳಿ ಪಿಳಿ ತಿಂದಂಗೆ ಬೆಕ್ಕು ಹಿಡ್ಕೊಂಡ ತಿತ್ತೀರಿ ಒಳ್ಳೆಯವ್ರ ಬಡ್ಕೊಂಡ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ. ಬದುಕ್ತೀವೋ ನಾವೀಗ ನಮ್ಮಟ್ಟಕ್ಕೆ. ಹೊಲ್ಲ ಮಗ್ಲ ಮಣಿ ಮಗ್ಲ ಇರ್ತೀವೋ ಪ್ರೀತಿ ಮ್ಯಾಗ. ಉಪ್ಪು ತಂದ ಹಾಕಬೇಡ್ರಿ ಹಾಲಿನಂತ ಮನಸ್ಸಿನಾಗ. ಕಲ್ಲು ಒಗದ ಒಡಿಬೇಡ್ರಿ ಮನಸ್ಸಿನ ಕನ್ನಡಿಯ ಕಾಜ. ಊರಾಗ ಜಗಳ ಹಚ್ಚಿ ನೀವು ನಿತ್ತ ನೋಡಬೇಡ್ರಿ ಮೋಜ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ. ಬದುಕ್ತೇವೆ ನಾವೀಗ ನಮ್ಮಟ್ಟಕ್ಕೆ. ನಿಮ್ಮ ಪಲ್ಲಕ್ಕಿ ಹೊತ್ತವರು ಮಳ್ರಂತ ಉರಿದ ಮೆರೆದ ಹೊಂಟಿರಪ್ಪ ಮ್ಯಾಲ ಕುಂತ. ನೊಂದು ಬೆಂದ ಜನ ಒಮ್ಮಿ ರೊಚ್ಚಿಗೆದ್ದಾರ. ಊರು ಬಿಟ್ಟು ಓಡ್ತೀರೋ ಹಳ್ಳಿ ನಿಂತಾರ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ. ಬದುಕ್ತೇವೆ ನಾವೀಗ ನಮ್ಮಟ್ಟಕ್ಕೆ. ಹ್ಮ್ ಒಂದೇನಂದ್ರೆ, ಹ್ಮ್ ಇವತ್ತು ನನಗೆ ಎಲ್ಲ ಕೂತು ನೋಡಿದಾಗ ಹ್ಮ್ ಇದು ಯಾರಿಗೂ ಆಸ್ಕೋವಲ್ಲಲ್ಲ. ಇದು ಮಾಯಿ ಹ್ಮ್ ಮಾಯಿ ಹ್ಮ್ ಎಂಥ ಮರಳು ಮಾಯಿ, ಎಂಥ ಮರಳು. ಎಂತಿಂಥವ್ರನ್ನ ಹಳ್ಳಕ್ಕೆ ತಂದು ಕೆಡಿ ಬಿಟ್ಟಾಳು. ಹ್ಮ್ ಸಿದ್ಧಾಟಿಕಿ ಸಿದ್ಧರನ್ನೆಲ್ಲ ಗುದ್ದಾಡ ಕಚ್ಚಾಳು. ಹ್ಮ್ ಸಾಧು ಸಂತ ಶರಣನೆಲ್ಲ ಜಗ್ಗ್ಯಾಡ ಕತ್ತಾಳು. ಹ್ಮ್ ಮಾನವಂತ ಮಂದಿದೆಲ್ಲ ಮಾನ ಕಳೆದಾಳು. ಶೀಲವಂತ ಮಂದಿದೆಲ್ಲ ಶೀಲ ಕೆಳಸ್ಯಾಳು. ಗದ್ಲ ಮಾಡು ಮಂದಿನೆಲ್ಲ ಹುದ್ಲಾಗ ತುಳಿದಾಳು. ಗಿಲ್ಲ ಮಾಡು ಮಂದಿಗೆಲ್ಲ ಗುಲ್ಲ ಕೊಟ್ಟಾಳು. ಹ್ಮ್ ಆ ಕಷ್ಟ ತುಕ್ಕದ ಸರಮಾಲಿ ಕೊಳ್ಳಿಗೆ ಹಾಕ್ಯಾಳು. ವಾಲಿನಂದ್ರ ಮಂದಿಗೆ ಜಗ್ಗಿ ಕೊಡ್ತಾಳು. ಆಕಾಶ ಭೂಮಿಗೆ ಏಕಾಗ್ಯಾಳು. ಕಷ್ಟ ಸುಖದ ಸರಮಾಲಿ ಕೊಳ್ಳಿಗೆ ಹಾಕ್ಯಾಳು. ವಾಲಿನಂದ್ರ ಮಂದಿಗೆ ಜಗ್ಗಿ ಕೊಡ್ತಾಳು. ಬೀಳಿಗೆ ಬಿದ್ರಿ ಸಿದ್ದನ ತುದಿ ನಾಲ್ಗ್ಯಾಕ ಕುಂತಾಳು. ಹಗಲು ರಾತ್ರಿ ನನ್ನ ಮೇಲೆ ಪದಗಳ ಹಾಡು ಅಂತಾಳು. ಎಂಥ ಮರಳು ಮಾಯಿದ ಎಂಥ ಮರಳು. ಎಂತಿಂಥವ್ರನ್ನ ಹಳ್ಳಕ್ಕೆ ತಂದು ಕೆಡಿ ಬಿಟ್ಟಾಳು. ಹ್ಮ್ ಮಠಮಾನ್ಯದವರು ಹಳ್ಳಕ್ಕೆ ಬಿದ್ದಾರು. ಹ್ಮ್ ರಾಜಕಾರಣಿಗಳು ಹಳ್ಳ ಹಿಡಿದು ಹರ್ಕೊಂಡು ಹೊಂಟಾರು. ಹೌದು. ಸಾಹುಕಾರೆಲ್ಲ ಸಬಕಾರ ಆಗ್ಯಾರು. ಬಡವರು ಭಾಗ್ಯದ ಬಾಗಿಲು ತೆರೆದಾವು. ದೈವಾನ್ರೆಲ್ಲ ಉದೋ ಹರ ಅಂತಾವು. ಏನು ಇನ್ನು ಮುಂದೆ ನನಗಣಿಸಿದ ಮಟ್ಟಿಗೆ ಈ ಗಳಿಸಿದವ್ರು ಗಂಟು ಬಡದು ತಿನ್ನೋರು ಬರ್ತಾರೋ ಅಂತ ನನಗನ್ಸಾಕತ್ತೈತಿ. ಯಾಕಂದ್ರೆ ದಾನ ಧರ್ಮ ಮಾಡಿದ ಕೈಗಳು ಇರ್ತಾವಲ್ಲ, ಆ ಪುಣ್ಯ ಮಾಡಿದ್ದು ಉಳಿತಾವು, ಅಣ್ಣೆ ಮಾಡಿದ್ದು ಹೋಗ್ತಾವು. ಇಷ್ಟ ನಾವು ಕಾಯಂ ಬೇರೆ ಇರ್ತಾನೆ ಮ್ಯಾಲೆ. ದೇವ್ರ ಬಗ್ಗೆ ತುಂಬ ಭಕ್ತಿಯನ್ನು ನೀವು ಇಟ್ಕೊಂಡೇನೆ. ದೇವರ ವಿಚಾರದಲ್ಲಿ ಜನ ಬಡ್ದಾಡೋದನ್ನ ನೀವು ಆ್ಯಕ್ಚುಲಿ ನಾವು ಅದನ್ನು ಹೀಗೆ ಹೇಳುವಾಗ ನಾವು ಅದನ್ನು ಏನು ಹೇಳ್ತೀವಿ ಅಂದರೆ, ನೀವು ಟೀಕೆ ಮಾಡ್ತಾಯಿದ್ರಿ, ನೀವು ಮಾಡ್ತಾ ಇರೋದನ್ನು ಟೀಕೆ ಮಾಡ್ತಾಯಿದ್ರಿ. ಅದನ್ನು ನೀವು ಬೇಕಂತ ಟೀಕಿಸ್ತಿದ್ದೀರೋ ಅಥವಾ ನಿಮ್ಮ ಸಾಹಿತ್ಯದ ರಚನೆಯನ್ನೇ ಆ ಸ್ವರೂಪದಲ್ಲಿ ಅದು ಹುಟ್ಟು ಬರುತ್ತವೋ, ನೀವು ಇದನ್ನು ನೋಡಿದ ಅನುಭವದ ಮೇಲೆ ಹೇಳ್ತಿದ್ದೀರೋ
ಅಥವಾ ಇಲ್ಲಿ ಇವ್ರಿಗೆ ಬೈಬೇಕು ಅಂತ ಇವ್ರಿಗೆ ಪಾಠ ಹೇಳಬೇಕು ಅಂತ ಹೇಳ್ತಿರೋ? ಇಲ್ಲ ಇಲ್ಲ, ಹಾ ನನಗೆ ಆ ದೇವ್ರ ಜಾತ್ರೆಗೆ ಹೋದಾಗ ಹಾ ಆ ದೇವ್ರ ಜಗಳಾಡುವಾಗ ತೇರ್ ಜಗ್ಗಾಡುವಾಗ ಅದನ್ನೆಲ್ಲ ಅವ್ರು ನೋಡ್ತಿಲ್ಲ. ಹಾ ಇದು ಏನು ಹುಚ್ಚರದು ಶಾಣ್ಯಾರ್ದು ಈ ಲೋಕ, ಹಾ ಎಂತಾದಿ ಮಾಯದ ಲೋಕ, ನಾನಾ ರೀತಿ ಚಿತ್ತರ ಬೆಳಕ, ಹೌದು. ಒಬ್ಬೊಬ್ಬರಿಗೆ ಒಂದೊಂದು ಲೋಕ, ಅವ್ರ ಲೋಕದಾಗ ಅವ್ರಿಗೆ ಸುಖ, ಹೌದು. ಜ್ಞಾನಿಗೆ ದೇವಲೋಕ, ಅಜ್ಞಾನಿಗೆ ಕತ್ತಲ ಲೋಕ, ಹಾ ನೀರಿನ ಒಳಗ ಮೇನಿನ ಲೋಕ, ಹೂವಿನ ಒಳಗ ದುಂಬಿಯ ಲೋಕ, ಹ್ಮ್ ಕೆಸರಿನ ಒಳಗ ಕಪ್ಪಿಯ ಲೋಕ, ಹೂವಿನ ಒಳಗ ದುಂಬಿಯ ಲೋಕ, ಮಾಂಸದ ಮುದ್ದೆಗರನ ಹದ್ದಿನ ಲೋಕ, ಎಂತಾದಿ ಈ ಮಾಯದ ಲೋಕ, ಅಡ್ಡ ದಾರಿಗೊಯ್ಯೋ ದಡ್ಡರ ಲೋಕ, ತಿದ್ದಿ ಬುದ್ಧಿ ಹೇಳೋದು ಜಾಣರ ಲೋಕ, ಕರುಣೆ ಇಲ್ಲದ ಕಟಕರ ಲೋಕ, ಎಂತಾದಿ ಈ ಮಾಯದ ಲೋಕ, ನಾನಾ ರೀತಿ ಚಿತ್ತರ ಬೆಳಕ, ಒಬ್ಬೊಬ್ಬರಿಗೆ ಒಂದೊಂದು ಲೋಕ, ಅವರ ಲೋಕದಾಗ ಅವರಿಗೆ ಸುಖ, ಹೌದೌದು. ಸುಳ್ಳರ ಲೋಕದಾಗ ಸುಳ್ಳರಿಗೆ ಸುಖ, ಸತ್ಯದ ಲೋಕದಾಗ ಧರ್ಮರಿಗೆ ಸುಖ, ಗಂಟು ಮಾಡಿ ಗಳಿಸಿಡೋರ ಲೋಕದಾಗ ಅವ್ರಿಗೆ ಯಾವ ಸುಖ, ಏನು ಇಲ್ಲ ಭಗವಂತನ ಹತ್ತಿರ ಬೇಡ್ಕೊಂಡು ನೀ ಕೊಟ್ಟಟ್ಟಪ್ಪ ನಾ ಇಟ್ಟಟ್ಟು ಇರ್ತೀನಿ ಅನ್ನೋರು ಅವ್ರದ್ದೊಂದು ಲೋಕ. ಇದು ನಾನಾ ತೀರ ಲೋಕ ಐತಿ. ಮತ್ತು ಭಗವಂತ ಎಲ್ಲರಿಗೂ ಇರಿವಿ ಎಂಬತ್ತು ಜೀವರಾಶಿಗೂ ದಿನನಿತ್ಯ ಅನ್ನ ಹಾಕ್ತಾನೆ. ಹ್ಮ್ ಅವನ ಹತ್ತಿರ ಸಂಶಯ ಇಲ್ಲ. ಅವಾಗ ಯಾರು ಭೇದ ಏನು ಮೇಲ ಕೀಳ ನನ್ನವರು ಅವನು ಎಲ್ಲ ನಾವೆಲ್ಲರೂ ಅವನ ಮಕ್ಕಳ, ಹೌದು. ನಾವು ಪರಮಾತ್ಮನ ಮಕ್ಕಳ. ಹ್ಮ್ ನಮಗೆ ಒಬ್ಬರು ಮಠದ ಮಂದಿಗಳು ಸಾಧುರು ಮಂದಿ ದಾರಿ ತೋರಿಸ್ಯಾರ, ಸಾಧುರು ಸಂತರು ಶರಣರು ನಮಗೆ ಈ ಬೆಳಕಿನ ದಿಕ್ಕಿಗೆ ಹೋಗ್ರಿಪ್ಪ ಅಂತ ಹೇಳ್ಯಾರ. ನಾವು ಅವ್ರನ್ನ ಬಿಟ್ಟೆವು, ಅವ್ರು ಇರೋದು ಒಂದು ದಾರಿ ಬ್ಯಾರೆ ಆಗೈತಿ, ನಾವು ಹೋಗೋದು ಒಂದು ದಾರಿ ಬ್ಯಾರೆ ಆಗೈತಿ ತಂದು ನಡೆದು ಬಿಟ್ಟೈತಿ. ಈಗ ನೋಡು, ಅವಾಗ ಹ್ಮ್ ನನಗೆ ಭಾಳ ಇಷ್ಟು ಕೆಟ್ಟ ಅನ್ಸತಿ, ರೈತರ ಮಕ್ಕಳಿಗೆ ಹ್ಮ್ ಇವತ್ತು ಯಾರೂ ಹೆಣ್ಣು ಕೊಡೋಲ್ರು, ಹೌದು. ಹೆಣ್ಣು ಕೊಡೋಲ್ರು. ಯಾಕಂದ್ರೆ ಅವಾಗ ಕಲಿತವ್ರು ಇಲ್ಲ, ಹ್ಮ್ ತಿಳಿದವ್ರು ಇಲ್ಲ. ಒಬ್ಬ ಯಾವನೋ ಬುದ್ಧಿಮಂತ ಹೇಳ್ದಂದ್ರೆ ಎಲ್ಲ ಊರಿಗೂರು ಅವ್ರ ಮಾತು ಕೇಳ್ತಿತ್ತು. ಹೌದು. ಇವತ್ತು ಜಗತ್ತಿನ ತುಂಬ ಎಲ್ಲರೂ ಸಾಲಿ ಕಲ್ತಾರ. ಆ ಶಾಲ್ಯಾಗ ಜಾಗ ಸಾಲಲ್ದು, ಬಸ್ಸಿನಾಗ ಜಾಗ ಸಾಲಲ್ದು, ಪಾಟಿ ಪುಸ್ತಕ ಇಡಕ್ಕೆ ಜಾಗ ಸಾಲಲ್ದು, ಮನ್ಯಾಗ ರೊಕ್ಕ ಇಡಕ್ಕೆ ಸಾವುಕಾರಕ್ಕೆ ಜಾಗ ಸಾಲಲ್ದು, ಕಾಳು ಕಡಿ ಇಡಕ್ಕೆ ಜಾಗ ಸಾಲದು. ಅಷ್ಟು ಜಾಗ ಐತಿ, ಬುದ್ಧಿ ಇಡಕ್ಕೆ ಜಾಗ ಇಲ್ಲ. ಹ್ಮ್ 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 ಬುದ್ಧಿ ಇಡಕ್ಕೆ ಜಾಗ ಇಲ್ಲ. ನೀವು ಕೆಲವೊಂದು ಕವಿತೆಗಳನ್ನ ಆ ಒಂದು ಸ್ಥಳದಲ್ಲಿ ಕುಳಿತಾಗ ಅಥವಾ ಯಾವುದನ್ನು ನೋಡಿದಾಗ ರಚನೆ ಮಾಡುವಂಥದ್ದನ್ನು ಕೂಡ ಮಾಡ್ತೀರಿ. ಅದು ಹಿಂಗೆ ಅಂತೇಳಿ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಅಥವಾ ಯಾವುದೋ ಒಂದು ವಿಚಾರವನ್ನು ನೋಡಿದಾಗ ತತ್ಕ್ಷಣಕ್ಕೆ ಹಿಂಗೆ ಅದು ಕವಿತೆ ರೂಪವನ್ನು, ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಒಳಗೆ ಮೊದಲೇ ಕಟ್ಕೊಳ್ತೀರಾ ಅಥವಾ ಒಂದ್ಸಲ ಹೇಳಕ್ಕೆ ಶುರು ಮಾಡಿದ್ಮೇಲೆ ಅದಾಗೆ ಬಂದ್ಬಿಡುತ್ತಾ ಅಂತ? ಅದು ಈಗ ಮುತ್ತು ಹರಿದ್ರೆ ಹೆಂಗೆ ಉದುರ್ತಾವಲ್ಲ, ಆ ಸರದಾನ ಮುತ್ತು ಹಂಗೆ ಶಬ್ದಗಳು ಬರ್ತಾವೆ ನೋಡಿ. ಬಂಡ ಮಂದಿದ ನಡೆದ ತಪ್ಪು ಭಾರಿ ಬೊಂಬಾಟ, ಹಾಂ ಹೌದು. ಹಳ್ಳಿ ಪೇಟೆಗೆ ಹೆಚ್ಚಾಗೈತಿ ಇವ್ರ ದೊಡ್ಡ ಆಟ. ಬಂಡರೆಲ್ಲ ಊರು ತುಂಬ ಹಚ್ಚಾರೂರಿ, ಕುಡಿದು ನಿಷೇಧಾಗ ತಿಂತಾರೆ ಕೋಳಿ ಕುರಿ. ಹಳ್ಳಿದಿಂದ ದಿಲ್ಲಿ ತಕ್ಕ ಇವ್ರ ದರ್ಬಾರ, ಕೆಳಗಮ್ಯಾಗ ಮಾಡ್ತಾರ ಆಳು ಸರ್ಕಾರ. ಮಳ್ಳು ಮಂದಿಗೆ ಹೇಳ್ತಾರ ಸುಳ್ಳ ಮಾತ, ಸುಣ್ಣದ ನೀರ ಕುಡಿಸ್ತಾರ ಚಲೋ ಹಾಲಂತ. ಆಕಳ ಕಾರ ಬಿಡ್ತಾರ ಹೋದ ಎಮ್ಮಿ ಮಾಲಿಗೆ, ಎಮ್ಮಿ ಕಾರ ತಂದು ಬಿಡ್ತಾರ ಆಕಳ ಮಾಲಿಗೆ. ಬಂಡ ಮಂದಿದ ನಡೆದ ತಪ್ಪು ಭಾರಿ ಬೊಂಬಾಟ, ಹಳ್ಳಿ ಪೇಟೆಗೆ ಹೆಚ್ಚಾಗೈತಿ ಇವ್ರ ದೊಡ್ಡಾಟ. ಇವ್ರೇನು ನೋಡ್ರಪ್ಪ ನಮ್ಮೂರು ಹಿರಿಯರು, ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವರು. ಕಾಣಂಗಿಲ್ಲ ಹೊರಗಿನ ಮಂದಿಗೆ, ಉಡ್ದಂಗೆ ಇವ್ರಿಗೆ ಜೋಡ ನಾಲಿಗೆ. ಕೊಡವಂತಾರ ನೀನು ಕೊಡಬೇಡ, ಕೇಳವಂತಾರ ಅವನು ಬಿಡಬೇಡ. ಊರಾಗ ಜಗಳದ ಹುಗಿ ಹತ್ತಿಸಿ, ದಡ್ರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ, ಬರ್ತಾರ ಹತ್ತಿದ ಉರಿ ಆರ್ಸಾಕ, ಕಟ್ಟಿ ಮೇಲೆ ಕುಂತು ನ್ಯಾಯ ಹರಿಯಾಕ. ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು. ಅಂದ್ರೆ ಇದು ಊರಿನಲ್ಲಿರುವ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಕಲ್ತ್ಕೊಂಡು ನೋಡ್ತೀವಿ, ಅಲ್ಲೆಲ್ಲ ನೋಡೋದು ನೋಡ್ತಿರ್ತೀವಿ ಅವರ ಕಷ್ಟ ಸುಖಗಳನ್ನ. ಮತ್ತು ಕರೆ ಧರ್ಮಕ್ಕೆ ಹೊಂತಿದ್ದವ್ರನ್ನ ಯಾರೂ ಮಾತಾಡ್ಸಂಗಿಲ್ಲ, ಯಾರೂ ನೋಡಂಗಿಲ್ಲ. ಇದು ಏನಿದ್ರು ಎಲ್ಲರೂ ಮಂದಿ ಏನಂತಾರೆ, ದುಡ್ಡು ಇದ್ದವಂಗೆ ದೊಡ್ಡಪ್ಪತ್ತಾರೆ, ರಾಕಿದ್ದಾಕಿ ಎಕ್ಕ ಹಾಕ್ತಾರೆ, ಅನ್ನಿದ್ದವಂಗೆ ಎಣ್ಣೆ ಹಾಕ್ತಾರೆ. ಮತ್ತು ಗಟ್ಟುಳು ಹರಿದ್ರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ಹೋಗ್ಬಿಡು. ಅವ್ರ ಮುಂದೆ ಇರೋದಾಗ ಮಾತಾಡಕ್ಕೆ ಬರೋಂಗಿಲ್ಲ.